ನೋಡಿ, ರಾಜನಕುಂಟೆಯಿಂದ ಸೀದಾ ಮೇನ್ ರೋಡಲ್ಲಿ ಬಂದರೆ ದಿಬ್ಬೂರು ವಿಲೇಜ್ ಅಟ್ಯಾಚ್ಡ್ ಇರ್ತಕ್ಕಂಥ ಪ್ರಾಪರ್ಟಿ. ಸುತ್ತಮುತ್ತ ಮನೆಗಳಾಗಿರ್ಬೋದು, ಬಿಲ್ಡಿಂಗ್ಗಳಾಗಿರ್ಬೋದು, ರೋಡ್ ಆಗಿರ್ಬೋದು, ಎಲ್ಲ ಡೆವಲಪ್ಡ್ ಇರ್ತಕ್ಕಂಥ ಏರಿಯಾದಲ್ಲಿರ್ತಕ್ಕಂಥದ್ದೇ ಈ ಪ್ರಾಪರ್ಟಿ. ಇಲ್ಲೇ ನೀವು ಸೈಟ್ ನೋಡ್ತಾ ಇರೋದು, ಇಲ್ಲೇ ನಾವು ಲೇಔಟಲ್ಲಿ ಸೈಟ್ಗಳನ್ನ ತೋರಿಸ್ತಾ ಇರೋದು. ನೋಡಿ, ಈ ಲೇಔಟಲ್ಲಿ ಯಾರೆಲ್ಲ ಸೈಟ್ ತಗೊಂತೀರೋ ಸೈಟ್ ರಿಜಿಸ್ಟ್ರೇಷನ್ಗೆ ಸಿಗ್ನೇಚರ್ ಮಾಡೋದಕ್ಕೆ ಬರ್ತಕ್ಕಂಥದ್ದೇ ಶ್ರೀಧರ್ ಸರ್. ಇವ್ರ ಮುಖಾಂತರನೇ ನೀವು ಸೈಟ್ ತಗೊಂತಾ ಇರೋದಿಲ್ಲ. ಹೌದು ಸರ್, ನಾನೇ ಬಂದು ಸಿಗ್ನೇಚರ್ ಮಾಡೋದು ಸರ್. ವಾಟ್ಸಪ್ ಸ್ಟೇಟಸ್ಗೆ ಹಾಕಿದ ತಕ್ಷಣ ಒಂದು 5 ಆದ್ರೂ ಬುಕ್ಕಿಂಗ್ ಆಗುತ್ತೆ ಸರ್. ನಾವು MEP ಚಾನೆಲ್ ಅಂತ ನೀವು ಹೇಳಿದಿರಲ್ಲ, ಸೊ ಅದಕ್ಕೋಸ್ಕರನೇ ಪ್ರೀ ಲಾಂಚ್ ನಿಮ್ಮ ಕಡೆಯಿಂದಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ನಿಮಗೆ ಕೊಡ್ತಾ ಇರೋದು. ಅಷ್ಟು ಸೈಟ್ಸ್ ಫ್ರೆಶ್ ಆಗಿದಾವೆ, ಯಾವುದು ಬುಕ್ ಆಗಿಲ್ಲ? ಹೌದು ಸರ್, ಇನ್ಯಾವುದು ಬುಕ್ ಆಗಿಲ್ಲ, ಫ್ರೆಶ್ ಆಗಿದೆ. ಇಂಥ ವಿಲೇಜ್ಗೆ ಅಟ್ಯಾಚ್ಡ್ ಇರ್ತಕ್ಕಂಥ ಪ್ರಾಪರ್ಟಿನೇ ಇದು. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಸ್ವಲ್ಪ ಜನ ಕಸ್ಟಮರ್ಸ್ ಕೂಡ ಬಂದಿದ್ದಾರೆ ನೋಡ್ಕೊಳೋದಕ್ಕೆ ಮಾಡೋದಕ್ಕೆ. 30 ಇದೆ, ಹೌದು. 30-40 ಇದೆ, ಹೌದು ಸರ್. 30-50 ಇದೆ, ಹೌದು ಸರ್. ಮೀಟರ್ ಪಿಲ್ಲ ಬಾಕ್ಸ್ ಬರುತ್ತೆ, ಮೀಟರ್ ಬಾಕ್ಸ್ ಬರುತ್ತೆ. ಸೊ ಕಸ್ಟಮರ್ಗೆ ಯಾವುದೇ ತರದ ತೊಂದರೆಗಳಿಲ್ಲದೆ ನೀಟಾಗಿ ಮನೆಗೆ ಕರೆಂಟ್ ಬರೋ ತರ ತುಂಬಾ ಸವಲತ್ತಿಂದ ಮಾಡ್ಕೊಡ್ತಾ ಇದೀರಿ ಸರ್. ರಿಜಿಸ್ಟ್ರೇಷನ್ BMRDA ಖಾತಾ ಬರುತ್ತೆ, ಇಂಡಿವಿಜುವಲ್ ಖಾತಾ ಬರುತ್ತೆ, ಸಪರೇಟ್ ಸೈಟ್ಸ್ಗೆ ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಖಾತಾ ಬೇಕು ಅಂತಕ್ಕಂಥವ್ರು ಕಾರ್ನರ್ ಸೈಟ್ಸ್ ಅವು ಕಮರ್ಷಿಯಲ್ ಕೂಡ ಪರ್ಚೇಸ್ ಮಾಡಬಹುದು. ಇದೆಲ್ಲ ಕಮರ್ಷಿಯಲ್ ಈ ಕಡೆ ಸೈಡ್. ಹೌದು, ಇದು ಮೇನ್ ರೋಡ್ ಆಗಿರೋದ್ರಿಂದ ಪಕ್ಕದ್ದು. ಸೊ ಕಮರ್ಷಿಯಲ್ ಆಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಡಾಕ್ಯುಮೆಂಟ್ ಇದು ಡಾಕ್ಯುಮೆಂಟ್. ಹೌದು ಸರ್, ಇದು ಅಪ್ರೂವ್ಡ್ ಸರ್. ಲೇಔಟ್ ಪ್ಲಾನಿಂಗ್ ಆಯ್ತು, ಲೇಔಟ್ ಪ್ಲಾನಿಂಗ್ ಅಪ್ರೂವಲ್ ಆಗಿರೋದು. ಸೊ ನೋಡಿ, ಒಟ್ಟಲ್ಲಿದೆ ಲೇಔಟಲ್ಲಿ ಮೇನ್ ಆಗಿ ಲೀಗಲ್ ಒಪಿನಿಯನ್ ಡಾಕ್ಯುಮೆಂಟು ಮಸ್ಟ್ ಅಂಡ್ ಶುಡ್. ಸೊ ಇದ್ರ ಮೇಲೆನೆ ಪ್ರತಿಯೊಬ್ಬರು ಕೂಡ ಸೈಟ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು. ಅಂದ್ರೆ ಸರ್, ಇಲ್ಲೇ ಪಕ್ಕದಲ್ಲಿ ಅಟ್ಯಾಚ್ ಪ್ರೆಸಿಡೆನ್ಸಿ ಕಾಲೇಜ್ ಇದೆ. 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋದ್ರೆ ರಾಜಗುಂಟೆ ಸಿಗುತ್ತೆ, SVT ಕಾಲೇಜ್ ಸಿಗುತ್ತೆ. ಈ ಕಡೆಗೆ ಹೋದ್ರೆ, ಈ ಕಡೆ ಪಕ್ಕದ ರೋಡಲ್ಲೇ ಹೋದ್ರೆ RTO ಸಿಗುತ್ತೆ ಸರ್. ತುಂಬಾ ಡೆವಲಪ್ಮೆಂಟ್ ಆಗ್ತಿರೋ ಏರಿಯಾ. ಮತ್ತೆ ಆರ್ಚಿಡ್ ಸ್ಕೂಲು ಸಹ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೋಡಿದ್ರಲ್ವಾ ಹೈಲೈಟ್ಸು, ಪ್ರೀ ಲಾಂಚ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತೇಳಿ ಒಂದು ಹೊಸ ಲೇಔಟ್ನ ತೊಗೊಂಬಂದಿದ್ದೀವಿ. ಯಾರೆಲ್ಲ ಯಲಹಂಕ ಮತ್ತು ರಾಜನಕುಂಟೆ ಸುತ್ತಮುತ್ತ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿನೇ ನಾನು ಬಂದಿರತಕ್ಕಂಥದ್ದು ಒಂದು ಹೊಸ ಲೇಔಟು. ಸೊ ನೋಡ್ತಾ ಇರ್ಬೋದು, ಸೊ ಇದು ದಿಬ್ಬೂರು ವಿಲೇಜ್. ಅಲ್ಲಿ ನೋಡ್ತಾ ಇರ್ಬೋದು, ಒಂದು ದೊಡ್ಡ ಬಂಗ್ಲೆನೇ ಇದೆ, ಮನೆಗಳಿದ್ದಾವೆ. ಸೊ ಸ್ಟಾರ್ಟಿಂಗ್ ಒಂದು ಸರ್ಕಲಿಂದ ಬರ್ತಾನೂ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಂತೆಂಥ ಮನೆಗಳಿದ್ದಾವೆ. ಸೊ ಇದು ದಿಬ್ಬೂರು ವಿಲೇಜು. ಬಟ್ ಇಲ್ಲೆಲ್ಲ ಲೈಫ್ ಸ್ಟೈಲ್ ಒಂಥರ ಗೊತ್ತಲ್ವಾ, ಬೆಂಗಳೂರು ಒಳಗೆ ಇದೆ ಅಂತ ಅಂದರೆ ಒಂದು ಲೆಕ್ಕಾಚಾರಕ್ಕೆ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡೋಂಗಿಲ್ಲ. ಇಂಥ ವಿಲೇಜ್ಗೆ ಅಟ್ಯಾಚ್ಡ್ ಇರ್ತಕ್ಕಂಥ ಪ್ರಾಪರ್ಟಿನೇ ಇದು. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಸ್ವಲ್ಪ ಜನ ಕಸ್ಟಮರ್ಸ್ ಕೂಡ ಬಂದಿದ್ದಾರೆ ನೋಡ್ಕೊಳೋದಕ್ಕೆ ಮಾಡೋದಕ್ಕೆ, ನೋಡ್ಕೊಂಡು ಹೋಗೋದಕ್ಕೆ. ಸೊ ಇಂಥ ಲೇಔಟಲ್ಲಿ ವಿಡಿಯೋ ಮಾಡ್ತಾ ಇರೋದು. ಸೊ ಎಲ್ಲ ವರ್ಕ್ ಕೂಡ ನಡೀತಾ ಇದೆ, ಚಿಕ್ಕ ಪುಟ್ಟದ್ದೆಲ್ಲ. ಸೊ ಯಾವಾಗ ಕಂಪ್ಲೀಟ್ ಆಗುತ್ತೆ, ಎಷ್ಟು ಸೈಟ್ಸ್ ಇದೆ, ಎಷ್ಟು ಎಕರೆ ಇದು, ಮತ್ತು ಆಮೇಲೆ ಲೋನ್ ಆಗುತ್ತಾ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಶ್ರೀಧರ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿ ತಿಳಿಸ್ಕೊಡ್ತಾರೆ. ನೋಡಿ, ಒಂದು ಹೊಸ ಲೇಔಟು. ಯಾರಾದರೂ ಸುತ್ತಮುತ್ತ ನೋಡ್ತೀನಿ ಅಂದರೆ ಕ್ಲಿಯರ್ ಲೀಗಲ್ ಡಾಕ್ಯುಮೆಂಟ್ ಸಮೇತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ. ನೀವು ತಗೋತಿರೋ ಬಿಡ್ತಿರೋ ಒಂದು ಟೈಮ್ ವಿಸಿಟ್ ಮಾಡಿ. ಪ್ರತಿಯೊಬ್ಬರು ಓನರ್ ಡೈರೆಕ್ಟ್ ಸಿಗ್ನೇಚರ್ ಬರ್ತಕ್ಕಂಥ ಪ್ರತಿಯೊಬ್ಬರದ್ದು ಕೂಡ ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಅವರು ಕೂಡ ನೀವು ಮೀಟ್ ಆಗ್ಬೋದು, ಅವ್ರನ್ನೂ ಕೂಡ. ಸೊ ಇಷ್ಟೆಲ್ಲ ಲೇಔಟು ವರ್ಕ್ ನಡೀತಾ ಇದೆ. ಸೊ ಹೇಗೆ ಏನು ಕರೆಂಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಶ್ರೀಧರ್ ಅವ್ರನ್ನ ಕರಿತೀನಿ, ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಶ್ರೀಧರ್ ಸರ್, ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಒಟ್ಟಿನಲ್ಲಿ ದಿಬ್ಬೂರು ವಿಲೇಜ್ ಅಟ್ಯಾಚ್ಡ್ ಒಂದು ಹೊಸ ಲೇಔಟ್ ತೋರಿಸ್ತಾ ಇದ್ದೀವಿ. ಹೌದು ಸರ್. ಅದು ಕೂಡ ಯಲಹಂಕ ರಾಜನಕುಂಟೆ ಸುತ್ತಮುತ್ತ ಯಾರೆಲ್ಲ ನೋಡ್ತಾ ಇದ್ರು ಅಂಥವ್ರಿಗಾಗಿ ಸೈಟ್ ಅಲ್ವಾ ಸರ್? ಹೌದು. ದಿಬ್ಬೂರು ವಿಲೇಜ್ ಅಟ್ಯಾಚ್ಡ್. ಓಕೆ, ರಾಜನಕುಂಟೆ ಯಲಹಂಕ ಅನ್ನೋದಕ್ಕಿಂತ ಎರಡರಲ್ಲಿ ಯಾವುದಕ್ಕೂ ತುಂಬಾ ನಿಯರ್ ಸರ್? ಇದು ರಾಜನಕುಂಟೆಗೆ ನಿಯರ್ ಸರ್. ರಾಜನಕುಂಟೆನೇ ಮೇನ್ ಏರಿಯಾ ಇದೆ ಸರ್, ಮೇನ್ ಏರಿಯಾ ಸರ್. ಓಕೆ, ಮತ್ತೆ ಯಾವ್ಯಾವ ಏರಿಯಿಂದ ಆಕ್ಸೆಸ್ ಇದೆ ಸರ್? ಈ ಸರ್, ಹೆಸರುಘಟ್ಟದಿಂದನೂ ಬರ್ಬೋದು, ಈ ಕಡೆ ಮಧುರೆ ರೋಡ್ ಕಡೆಯಿಂದನೂ ಬರ್ಬೋದು, ರಾಜನಕುಂಟೆ ಅಂತಾನೂ ಬರ್ಬೋದು, ಸಿಗ್ನಲ್ RTO ಕಡೆಯಿಂದನೂ ಬರ್ಬೋದು, ಈ ಕಡೆ ಲಿಂಗಳ್ಳಿ ಕಡೆಯಿಂದನೂ ಬರ್ಬೋದು, ಈ ಕಡೆ ಕೋಲೂನಹಳ್ಳಿ ಈ ಕಡೆಯಿಂದನೂ ಬರ್ಬೋದು, ಹೆಸರುಘಟ್ಟ, ರಾಜನಕುಂಟೆ, ಯಲಹಂಕ. ಸೊ ಎಲ್ಲಾ ಕಡೆಯಿಂದನೂ ಆಕ್ಸೆಸ್ ಇದೆ. ಇದೆ ಸರ್. ಸೊ ಇದೇ ಮೇನ್ ರೋಡ್. ಇದೇ ಮೇನ್ ರೋಡ್ ಸರ್. ಇದು ದಿಬ್ಬೂರು ವಿಲೇಜ್ ಸರ್. ಇದೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಇದೇ ಮೇನ್ ರೋಡ್. ಇಲ್ಲಿಂದ ಮೇನ್ ರೋಡ್ ಇಂದ 500 ಮೀಟರ್ಸ್ ಅಷ್ಟೇ ಸರ್. ಸೊ ಇದೇನೋ ರೋಡ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅಂದ್ರೆ ಆಲ್ರೆಡಿ ಆಗಿದೆ ಸರ್. 40 ಫೀಟ್ ಆಗಿದೆ ಸರ್. 40 ಫೀಟ್ ಮೇನ್ ರೋಡ್. ಇಲ್ಲೇ ವೆಹಿಕಲ್ ಗಳೆಲ್ಲ ಅಡ್ಡಾಡ್ತಕ್ಕಂಥ BDA ರೋಡ್ ಸರ್. ಸೊ ಈ ಮೇನ್ ರೋಡ್ ಏನ್ ನೋಡ್ತಾ ಇದೀರೋ, ಈ ಮೇನ್ ರೋಡ್ ಪಕ್ಕದಲ್ಲಿ ಇರ್ತಕ್ಕಂಥದ್ದೇ ಈ ಲೇಔಟ್ ನೀವು ನೋಡ್ತಾ ಇದ್ದೀರಲ್ಲ. ಸೊ ಒಂದು ಪ್ರೈಮ್ ಲೊಕೇಶನ್ ಮೇನ್ ರೋಡ್ ಪಕ್ಕನೇ ಇದೆ ಸರ್. ಈಗ ದಿಬ್ಬೂರು ವಿಲೇಜ್, ರಾಜನಕುಂಟೆ ನಿಯರ್. ಸೊ ಇದೆಲ್ಲ ಬಿಲ್ಡಿಂಗ್ಗಳಾಗಿದೆ, ಮನೆಗಳಾಗಿದೆ. ಸೊ ಇದು ಗ್ರಾಮ ಠಾಣೆ ಬರುತ್ತೆ ಊರಿದು ಸರ್. ಇದು ಗ್ರಾಮ ಠಾಣೆ ಸರ್. ಇದು ಸರ್ವೆ ನಂಬರ್ ಸರ್. ಇದು ಸರ್ವೆ ನಂಬರ್ ಸರ್.
ಸೊ ಇದು ದಿಬ್ಬುರ್ಗೆ ಸೇರ್ತಕ್ಕಂಥ ದಿಬ್ಬೂರಿಗೆ ಸೇರ ಸೊ ಅಲ್ಲೇನ್ ಮನೆಗಳು ಇದಾವೋ ಅದಕ್ಕೆ ಅಟ್ಯಾಚ್ಡ್ ಒಂದು ಮೇನ್ ರೋಡ್ ಬಂದಿದೆ. ಮೇನ್ ರೋಡ್ ಇಲ್ಲೂ ಕೂಡ ಮನೆಗಳು ನೋಡ್ತಾ ಇರ್ಬೋದು. ಅಟ್ಯಾಚ್ಡ್ ಇರ್ತಕ್ಕಂಥದ್ದೇ ಪ್ರಾಪರ್ಟಿ. ಹೌದು ಸರ್. ಎಲ್ಲ ಊರ ಆಚೆ ಇಲ್ಲ. ಊರ ಆಚೆ ಇಲ್ಲ, ಊರ ಅಟ್ಯಾಚ್ ಸರ್. ಸೂಪರ್. ಎಷ್ಟು ಎಕರೆಯಲ್ಲಿ ಮಾಡಿರ್ತಕ್ಕಂಥ ಸರ್ ಪ್ರಾಜೆಕ್ಟ್? 1 ಎಕರೆ 20 ಕುಂಟೆ .8 ಸರ್. 1 ಎಕರೆ 20 ಕುಂಟೆ .8 ಸರ್. ಓಕೆ, 1 ಎಕರೆ 20 ಗುಂಟೆ .8 ಅಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರಾಪರ್ಟಿ ನೀವೇನು ನೋಡ್ತಾ ಇದ್ದೀರೋ ಈ ಲೇಔಟ್ ಪೂರ್ತಿ. ಸರ್ ಎಷ್ಟು ಸೈಟ್ಸ್ಗಳು ಮಾಡಿದ್ದೀರಾ ಸರ್ ಇಲ್ಲಿ? 26 ಸೈಟ್ ಸರ್. ಜಸ್ಟ್ 26. ಹೌದು ಸರ್. ಸೊ ಅಷ್ಟು ಎಕರೆಲ್ಲಿ ಬಂದಿರತಕ್ಕಂಥದ್ದು 26 ಸೈಟ್ಗಳು ಹೌದು ಸರ್. ಅಲ್ವಾ? ಹೌದು ಸರ್. ಸೊ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ನೋಡ್ಬೋದು ಸರ್ 30ಗೆ 30, 30 × 30 ಬರುತ್ತೆ, 30-40 ಬರುತ್ತೆ, 30-50 ಸೈಟ್ಸ್ ಮೆಜರ್ಮೆಂಟ್ ಬರುತ್ತೆ. 30-30 ಇದೆ. ಹೌದು ಸರ್. 30-40 ಇದೆ. ಹೌದು ಸರ್. 30-50 ಇದೆ. ಹೌದು ಸರ್. ಸೊ ಇಷ್ಟು ಡೈಮೆನ್ಷನ್ ಅಲ್ಲೂ ಇಲ್ಲಿ ಸೈಟ್ಗಳು ಅವೈಲೇಬಲ್ ಇದಾವೆ. ಹೌದು ಸರ್. ಓಕೆ ಸರ್, ಮತ್ತೆ ಯಾವ್ಯಾವ ಫೇಸಿಂಗ್ ಅಲ್ಲಿ ನೋಡ್ಬೋದು 26 ಸೈಟಲ್ಲಿ? 26 ಸೈಟಲ್ಲಿ ನಿಮ್ಗೆ ಟೋಟಲು ಒಂದು 6 ಸೈಟು ಪ್ಲಸ್ 7 ಸೈಟು ನಮಗೆ ಕಮರ್ಷಿಯಲ್ಗೆ ಸಿಗುತ್ತೆ. ಈಸ್ಟ್ ಫೇಸು ನಿಮಗೆ ನೋಡ್ತಾ ಇಲ್ಲಿ 4 + 4 8 + 12 12 + 4 16 ಸೈಟು ಈಸ್ಟ್ ಫೇಸ್ ಸಿಗುತ್ತೆ. ಸೌತ್ ಫೇಸಿಗೆ ಅಲ್ಲ ಸಾರಿ ವೆಸ್ಟ್ ಫೇಸಿಗೆ ಸೇಮ್ ಮೆಜರ್ಮೆಂಟ್ 12 ಸೈಟ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ಒಂದು 3 ಫೇಸಿಂಗ್ ಅಲ್ಲಿ ಅವೈಲೇಬಲ್ ಇದೆ ಸೈಟ್ಗಳು ಅಲ್ವಾ ಸರ್? ಅದರಲ್ಲೂ ಕಮರ್ಷಿಯಲ್ ಕೂಡ ಇದಾವೆ ಇದರಲ್ಲಿ. ಹೌದು ಸರ್, ಕಮರ್ಷಿಯಲ್ ಇದೆ. ಓಕೆ ಸರ್, ಮತ್ತೆ ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ? ಇನ್ನು ಕೆಲಸ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಇನ್ನು ಸಿಸಿ ಮೋರಿ ಇದೆ. ಇದೆಲ್ಲ ಒಳ್ಳೆ ಗ್ರೇಡ್ ಸಿಮೆಂಟ್ ಯೂಸ್ ಮಾಡಿದ್ದೀರಾ? ಹೌದು ಸರ್, ಒಳ್ಳೆ ಗ್ರೇಡ್ ಸಿಮೆಂಟ್ ಯೂಸ್ ಮಾಡಿದಿರಿ. ಅದರಲ್ಲಿ ಕಂಬಿನೂ ಇದೆ, ಮೀನಾಕ್ಷಿ ಕಂಬಿನೇ ಹಾಕಿದಿರಿ. ಮೀನಾಕ್ಷಿನೇ ಹಾಕಿದಿರಿ? ಹೌದು ಸರ್. ಓಕೆ ಸರ್, ಏನೇನು ಕಂಪ್ಲೀಟ್ ಆಗಿದೆ ಈಗ ಇಲ್ಲಿ ಕೆಲಸ? ಸರ್ ಸ್ಯಾನಿಟರಿ ಆಗಿದೆ, ಡ್ರೈನೇಜ್ ಆಗಿದೆ, ಮತ್ತೆ ವಾಟರ್ ಪೈಪ್ ಆಗಿದೆ, ಅಂಡರ್ ಕೇಬಲ್ ಆಗಿದೆ ಸರ್. ಇದು ಬರುತ್ತೆ ಟ್ರಾನ್ಸ್ಫಾರ್ಮ್ ಬರುತ್ತೆ, 250 kW ಬರುತ್ತೆ ಇಡೀ ಲೇಔಟ್ ಫುಲ್ ಲೇಔಟ್ಗೆ. ಸೊ ಒಂದು ಬೋರು ಹಾಕ್ಸಿ ಕೊಡ್ತೀರಿ. CA ಸೈಟ್ ಬರುತ್ತೆ, ಪಾರ್ಕು ಬರುತ್ತೆ, ಮತ್ತೆ CC ರೋಡು 30 ಫೀಟ್ ಸರ್, 9 ಮೀಟ್ರು ರೋಡ್ ಬರುತ್ತೆ ಎಲ್ಲ ಕಡೆನೂ ಅಷ್ಟೇ. ಎಲ್ಲ CC ರೋಡೆ. ಮತ್ತೆ ಸ್ಟ್ರೀಟ್ ಲೈಟ್ ಬರುತ್ತೆ. ಸ್ಟ್ರೀಟ್ ಲೈಟ್ ಜೊತೆಗೆ ಮೀಟರ್ ಪಿಲ್ಲ ಬಾಕ್ಸ್ ಬರುತ್ತೆ, ಮೀಟರ್ ಬಾಕ್ಸ್ ಬರುತ್ತೆ. ಸೊ ಕಸ್ಟಮರ್ಗೆ ಯಾವುದೇ ತರದ ತೊಂದರೆಗಳಿಲ್ಲದೆ ನೀಟಾಗಿ ಮನೆಗೆ ಕರೆಂಟ್ ಬರೋ ತರ ತುಂಬಾ ಸವಲತ್ತಿಂದ ಮಾಡ್ಕೊಡ್ತಾ ಇದೀರಿ ಸರ್. ಎಷ್ಟು ಬೋರ್ ಇದೆ ಸರ್ ಇಲ್ಲಿ? ಸರ್ ಬೋರ್ ಇನ್ನೂ ಹಾಕ್ಸಿಲ್ಲ, ಇವಾಗ ಹಾಕ್ಸಿ ಕೊಡ್ಬೇಕು ಸರ್. ಎಷ್ಟು ಬೋರ್ ಹಾಕ್ಸ್ತೀರಾ? 1 ಬೋರ್ ಹಾಕ್ಸಿ ಫುಲ್ ಎಂಟೈರ್ ಲೆವೆಟ್ಗೆ ಕೊಡ್ಬೇಕು ಅಂತ ಸರ್ ನಮ್ಮ. ಓಕೆ 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 ಸರ್, ಎಷ್ಟು ಫೀಟ್ ರೋಡು ಎಲ್ಲ ಕೊಡ್ತಾ ಇರೋದು? ಸರ್ 30 ಫೀಟ್ ರೋಡು, 9 ಮೀಟರ್ ರೋಡು ಸರ್. ಅಂದ್ರೆ ಯಾವ್ದು CC ರೋಡಾ ತಾರ್ ರೋಡಾ? CC ರೋಡೆ ಸರ್. CC ರೋಡ್. ಕ್ವಾಲಿಟಿ ಇರತಕ್ಕಂತೆ ಕ್ಲೀನ್ ಆಗಿ ಚೆನ್ನಾಗಿ ವೈಬ್ರೇಟ್ ಹಾಕಿ ಮಾಡ್ಕೊಡ್ತೀವಿ. ಹೌದು ಸರ್, ತುಂಬಾ ವೈಬ್ರೇಟ್ ಹಾಕಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀರಿ ಸರ್. ಸೊ ಮೊದಲನೇ ಸರಿ ಮಾಡ್ತಾ ಇದ್ರು ಕೂಡ ಶ್ರೀಧರ್ ಅವರು ತುಂಬಾ ಹಳೆ ಪರಿಚಯ, ಒಳ್ಳೆ ಜೆನ್ಯೂನ್ ವ್ಯಕ್ತಿ. ಸೊ ಸೈಟ್ಗಳು ಕೊಟ್ಟಿದ್ದಾರೆ ಮುಂಚೆ ಬೇರೆ ಬೇರೆ ಕಡೆಗಳೆಲ್ಲ. ಹೌದು ಸರ್, ನೀವು ಕೂಡ ಇವ್ರ ಹತ್ರ ಒಂದು ವ್ಯವಹಾರ ಮಾಡ್ಬೋದು. ಪರ್ಸ್ನಲಿ ಒಂದೊಳ್ಳೆ ಗುಡ್ ಆರ್ಟ್ ಪರ್ಸನ್. ಸೊ ನೋಡಿ ವ್ಯವಹಾರ ಮಾಡಿ. ಸೊ ತುಂಬ ಜನಗಳ ಮಧ್ಯೆ ಸೈಟ್ಗಳು ನೋಡ್ತಾ ಇರ್ತೀರ, ಇಲ್ಲೂ ಕೂಡ ವಿಸಿಟ್ ಮಾಡಿ. ತುಂಬ ಕ್ವಾಲಿಟಿ ಪ್ಯಾಷನೇಟ್ ಇಟ್ಕೊಂಡೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಯಾವಾಗ ಮುಗೀತೀನಿ? ಎಷ್ಟು ದಿನದಲ್ಲಿ ಮುಗೀತೆ ಡೆವಲಪ್ಮೆಂಟ್ಸ್ ಎಲ್ಲ? ಇನ್ನೊಂದು 1 ಮಂತಲ್ಲೆಲ್ಲ ಮುಗಿಸ್ಕೊಡ್ತೀನಿ ಸರ್. ಎಲ್ಲ ತಿಂಗಳಲ್ಲೆಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀನಿ? ಹೌದು ಸರ್, 1 ತಿಂಗಳಲ್ಲೆಲ್ಲ ಫುಲ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ವಿತ್ ರಿಜಿಸ್ಟ್ರೇಷನ್. BMRDA ಖಾತಾ ಬರುತ್ತೆ, ಇಂಡಿವಿಜುವಲ್ ಖಾತಾ ಬರುತ್ತೆ, ಸಪ್ರೇಟ್ ಸೈಟ್ಸ್ಗೆ ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಖಾತಾ ಬರುತ್ತೆ. 26 ಸೈಟ್ಗೂ ಕೂಡ 26ಕ್ಕೆ ಎ ಖಾತಾ, ಇಂಡಿವಿಜುವಲ್. ಹೌದು ಸರ್. BMRDA ಎ ಖಾತಾ. ಹೌದು ಸರ್. ಸೊ ಈಗೇನು ನೀವು ರೆವಿನ್ಯೂ ಸೈಟ್ಸು ಅದೆಲ್ಲ ಸ್ಟಾಪ್ ಆಗಿದೆ ರಿಜಿಸ್ಟ್ರೇಷನ್. ಸೊ ಹಾಗಾಗಿ ಆಲ್ಮೋಸ್ಟ್ ಈಗ 99% BMRDA ಒತ್ತು ಕೊಡ್ತಾ ಇರೋದು ಎಲ್ಲರೂ ಕೂಡ. ರೆವಿನ್ಯೂ ಸೈಟ್ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಹೌದು ಸರ್. ಸೊ ಅದರಲ್ಲೂ ಕೂಡ ಖಾತಾ ಇರಬೇಕು. ಇದು ಎ ಖಾತಾ ಇದೆ. ಹೌದು ಸರ್. ಅಲ್ವಾ? ಹೌದು ಸರ್. ಸೊ ಮತ್ತೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 5500 ನೆಗೋಷಿಯಬಲ್ ಆಗುತ್ತೆ ಸರ್. 5500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, ಅದರಲ್ಲೂ ನೆಗೋಷಿಯಬಲ್. ಈ ಡೆವಲಪ್ಮೆಂಟ್ಗೆ ಇವಾಗ ಬಂದಿರೋ ಇದಕ್ಕೆ, ಇವಾಗ ಡೆವಲಪ್ಮೆಂಟ್ ಆಗಿರೋದಕ್ಕೆ ಅವಾಗ ಸ್ವಲ್ಪ ಕಮ್ಮಿ ಅಂತ ಕೊಡ್ತಾ ಇದ್ದೀರಿ ಸರ್. ನೆಕ್ಸ್ಟ್ ಡೆವಲಪ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಾದ್ಮೇಲೆ ನೆಕ್ಸ್ಟ್ ರೇಟ್ ಎಲ್ಲ ಒಂಚೂರು ವೇರಿಯೇಷನ್ ಇರುತ್ತೆ, ಜಾಸ್ತಿ ಆಗುತ್ತೆ. ನೋಡ್ಕೊಂಡು ಏನು ನೀವು ಪ್ರೀ ಲಾಂಚ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತೇಳಿ 5500 ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ಒನ್ಸ್ ಕಂಪ್ಲೀಟೆಡ್ ಈ ಪ್ರೈಸಿಂಗ್ ನಿಮಗೆ ಸಿಗಲ್ಲ. ಹೌದು. ಸೊ ಹಾಗಾಗಿ ಪ್ರೀ ಲಾಂಚ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತೇಳಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಮುಖಾಂತರ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. 26 ಸೈಟ್ ಕೂಡ ಫ್ರೆಶ್ ಆಗಿದಾವೆ, ಯಾವ್ದು ಬುಕ್ ಆಗಿಲ್ಲ ಸರ್, ಫ್ರೆಶ್ ಆಗಿದೆ. ಫಸ್ಟ್ ಟೈಮ್ ನಾನು ನಿಮ್ ಕೈಲಿಂದಾನೆ ಮಾಡಿಸ್ತಾ ಇರೋದು. ನೀವೇ ಫ್ರೀ ಲಾಂಚ್ ಮಾಡ್ಕೊಡ್ಲಿ ಅಂತ ನಿಮ್ ಕಡೆಯಿಂದ ನಾವು ನಮಗೆ ಒಂದು ನೆಗೋಷಿಯಬಲ್ ನಮ್ಮ ಚಾನಲ್ ಕಡೆಯಿಂದ ಮಾಡಿರೋದ್ರಿಂದ ನೆಗೋಷಿಯಬಲ್ ಕೊಡ್ತೀರಿ ಸರ್. ಅದು ಶೋರ್ ಸರ್, 100% ಖುಷಿಯಾಗ ರೇಂಜ್ಗೆ ಕೊಡಬೇಕು. ಹೌದು ಸರ್. ಅಲ್ವಾ? ಹೌದು ಸರ್. ಕಸ್ಟಮರ್ ಸ್ಟಾರ್ಟಿಂಗ್ 30x30 ಅಂದ್ರೆ 900 ಸ್ಕ್ವೇರ್ ಫೀಟ್ ಇಂದನೂ ಸ್ಟಾರ್ಟ್ ಆಗ್ತದೆ. ಹೌದು ಸರ್. ಹೌದು ಸರ್. ಸೊ BMRDA ನಾಮ್ಸ್ ಪ್ರಕಾರ ಯೂಶುವಲ್ ಆಗಿ 30-40 ಮೇಜರ್ ಆಗಿರ್ತಕ್ಕಂಥ. 30-40 ಜಾಸ್ತಿ ಇದಾವ? 30-40 ಗಿಂತ ಜಾಸ್ತಿ ಇದೆ ಸರ್. ಅದೇ ಜಾಸ್ತಿ ಇದೆ. 30-40 ಜಾಸ್ತಿ ಇದೆ. 30-40 ಸೈಟ್ಸ್ ಇದೆ. 30-40 ಗಿಂತನೂ ಜಾಸ್ತಿ ಮೆಜರ್ಮೆಂಟ್. 30-50 ಕೂಡ ಇದೆ. ಹೌದು ಸರ್.
ಸೊ ಎಲ್ಲ ಥರ ಡೈಮೆನ್ಷನಲ್ಲಿ ಇದಾವೆ. ಇವನ್ ಬಡ್ಜೆಟಲ್ಲಿ ಬೇಕು ಅಂತಕ್ಕಂಥವ್ರು 30x30 900 ಸ್ಕ್ವೇರ್ ಫೀಟ್ನ ಪರ್ಚೇಸ್ ಮಾಡಬಹುದು. ಹೌದು ಸೊ ಅದೇ ಮಿನಿಮಮ್. ಹೌದು ಸರ್. ಅಂದ್ರೆ ಜಾಸ್ತಿ ಸೈಟ್ಸ್ ಇಲ್ಲ ಅನ್ಕೋತೀನಿ ಅದು. ಹೌದು ಸರ್. ಅಲ್ವಾ? ಹೌದು ಸೊ ಕಮರ್ಷಿಯಲ್ ಬೇಕು ಅಂತಕ್ಕಂಥವ್ರು ಕಾರ್ನರ್ ಸೈಟ್ಸ್ ಅವು ಇವು ಕಮರ್ಷಿಯಲ್ ಕೂಡ ಪರ್ಚೇಸ್ ಮಾಡಬಹುದು. ಇದೆಲ್ಲ ಕಮರ್ಷಿಯಲ್ ಸರ್. ಇದೆಲ್ಲ ಕಮರ್ಷಿಯಲ್ ಈ ಕಡೆ ಸೈಡ್. ಹೌದು ಇದು ಮೇನ್ ರೋಡ್ ಆಗಿರೋದ್ರಿಂದ ಪಕ್ಕದ್ದು. ಸೊ ಕಮರ್ಷಿಯಲ್ ಆಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಯಾರಾದ್ರೂ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಸರ್ ಈಗ 5500 ರೂಪಾಯಿ ಕೊಟ್ಟು ಮಾಡಿದ್ರಿ. ಹೌದು ಸರ್. ಸೊ ಲೋನು BMRD ಏಕತ್ ಆಗಿರೋದ್ರಿಂದ ಆಲ್ಮೋಸ್ಟ್ ಲೋನ್ ಆಗೇ ಆಗುತ್ತೆ. ಹೌದು ಸರ್. ಅಲ್ವಾ? ಹೌದು ಸರ್. 90% ಲೋನ್ ಆಗುತ್ತೆ. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ. ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಲೀಗಲ್ ಎಲ್ಲ ಬಂದಿದೆ ಸರ್ ಆಲ್ರೆಡಿ. ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟು ಅಂತೀರಾ? 5000 ಇಂದ 10000 ಸರ್. 5000 ರೂಪಾಯಿ ಅನ್ಕೊಳ್ಳಿ. 1000 ರೂಪಾಯಿ ಬೇಡ. ಹೌದು ಸರ್. 5000 ರೂಪಾಯಿ ಖುಷಿಯಾಗಿ ಹೇಳಿ. ಲೀಗಲ್ ಡಾಕ್ಯುಮೆಂಟ್ ಕೊಡಿ. ಎಷ್ಟು ದಿನ ಟೈಮ್ ಕೊಡ್ತೀರಾ ಲೀಗಲ್ ಚೆಕ್? 10 days 15 days ಸರ್. 10 to 15 days ಲೀಗಲ್ ಚೆಕ್ ಮಾಡ್ಕೊಂಡು ಕೊಡ್ತೀರಾ? ಹೌದು ಸರ್. ಅದಾದ್ಮೇಲೆ ನನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ಅವ್ರದ್ದು ಡಾಕ್ಯುಮೆಂಟ್ಸ್ ನಮ್ಗೆ ರಿಟರ್ನ್ ಮಾಡಿದ್ರೆ ಅವ್ರದ್ದು ಏನಿದು ಅಡ್ವಾನ್ಸ್ ಅಮೌಂಟ್ ರೀಫಂಡ್ ಮಾಡಿ ಕಂಪ್ಲೀಟ್. ಹೌದು ಅಲ್ವಾ? ಸರ್. 100% ಸೊ ಡಾಕ್ಯುಮೆಂಟ್ 100% ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿದೆ ಸರ್. ಸೊ ಡಾಕ್ಯುಮೆಂಟ್ ಇದು ಲೀಗಲ್ ಡಾಕ್ಯುಮೆಂಟ್. ಹೌದು ಸರ್ ಇದು ಅಪ್ರೂವ್ಡ್ ಸರ್. ಅಪ್ರೂವಲ್ ಲೇಔಟ್ ಪ್ಲಾನಿಂಗ್ ಆಯ್ತು. ಲೇಔಟ್ ಪ್ಲಾನಿಂಗ್ ಅಪ್ರೂವಲ್ ಆಗಿರೋದು. ಸೊ ನೋಡಿ, ಸೊ 26 ಸೈಟ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವು ಎಕ್ಸ್ಟೆನ್ಷನ್ 9 ಮೀಟರ್ ರೋಡ್. ಇದು ಅಂದ್ರೆ ನಾವೇನು ನೋಡಿದ್ವೋ ಈ ಮೇನ್ ರೋಡ್ ಅಲ್ಲ ಸರ್, ದಿಬ್ಬೂರ್ ವಿಲೇಜ್ ಅಟ್ಯಾಚ್ ಇರ್ತಕ್ಕಂಥ ಮೇನ್ ರೋಡ್ ಇದು. ಹೌದು ಸರ್. ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಸೈಟ್. ಹೌದು ಸರ್. ಸೊ ಸೈಟ್ ನಂಬರ್ 1 ಎಂಟ್ರೆನ್ಸ್ ಇಂದ ಸ್ಟಾರ್ಟ್ ಆದರೆ 26 ಇಲ್ಲಿ ಎಂಡ್ ಆಗುತ್ತೆ. ಹೌದು ಸರ್. ಸೊ ಲೇಔಟ್ ಪ್ಲಾನಿಂಗ್ ಇದು. ಸೊ ಇಲ್ಲೇ ಎಲ್ಲ ಸಿಕ್ಬಿಡುತ್ತೆ ನಿಮಗೆ. 26 ಸೈಟು ಕೂಡ ಎಷ್ಟು ಏರಿಯಾ ಸ್ಕ್ವೇರ್ ಫೀಟಲ್ಲಿದೆ ಏನು ಪ್ರತಿಯೊಂದು ಕೂಡ ಇಲ್ಲಿದೆ ಈ ಡಾಕ್ಯುಮೆಂಟಲ್ಲಿ. ಸೊ ಇದಾದ ನಂತರ ಅದು ಲೀಗಲ್ ಡಾಕ್ಯುಮೆಂಟಾ ಸರ್? ಲಾಯರ್ ಹತ್ರ ಲೀಗಲ್ ಆಗಿರೋದು ಸರ್. ಲೀಗಲ್ ಡಾಕ್ಯುಮೆಂಟ್ಸ್, ಲೀಗಲ್ ಡಾಕ್ಯುಮೆಂಟ್, ಲೀಗಲ್ ಒಪಿನಿಯನ್ ಬಂದಿದೆ. ಒಟ್ಟಲ್ಲಿದೆ ಲೇಔಟಲ್ಲಿ ಮೇನ್ ಆಗಿ ಲೀಗಲ್ ಒಪಿನಿಯನ್ ಡಾಕ್ಯುಮೆಂಟು ಮಸ್ಟ್ ಆ್ಯಂಡ್ ಶುಡ್ಡು. ಸೊ ಇದ್ರ ಮೇಲೇ ಪ್ರತಿಯೊಬ್ಬರು ಕೂಡ ಸೈಟ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು. ಸೊ ಆದಮೇಲೆ ಲೇಔಟ್ ಅಪ್ರೂವಲ್ಲು ಅದು ಇದು ಡಾಕ್ಯುಮೆಂಟಲ್ಲೇ ನೀವು ಲಾಯರ್ ಹತ್ರ ಹೋಗಿ ಕೇಳಿದ್ರೆ ಪ್ರತಿಯೊಂದು ಯಾವ್ಯಾವ್ದು ರಿಕ್ವೈರ್ಮೆಂಟ್ ಇದೆಯೋ ಅದನ್ನೆಲ್ಲ ಹೇಳ್ತಾರೆ. ಅದನ್ನ ಇವ್ರ ಮುಖಾಂತರ ಯಾವುದಿಲ್ವೋ ಏನು ಕೇಳ್ಬೋದು ಅಲ್ವಾ ಸರ್? ಹೌದು ಸರ್. ಕಂಪ್ಲೀಟಾಗಿ ಪ್ರತಿಯೊಂದು ಲೀಗಲ್ ಆಗಿದೆ ಸರ್. ಹೌದು ಸರ್. ಕಂಪ್ಲೀಟ್ ಲೀಗಲ್ ಆಗಿದೆ ಸರ್. ರಿಜಿಸ್ಟ್ರೇಷನ್ ರೆಡಿ ಇದೆ. ಹೌದು ಸರ್. ರೆಡಿ ಫಾರ್ ರಿಜಿಸ್ಟ್ರೇಷನ್. ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿತ್ತು ತಕ್ಷಣ ಇಮಿಡಿಯೇಟ್ ಆಗಿ ಖಾತಾ ರಿಲೀಸ್ ಆಗುತ್ತೆ. ಖಾತಾ ರಿಲೀಸ್ ಆದ್ರೆ ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ದಿನ ಬೇಕಾಗುತ್ತೆ ಅಂದ್ರೆ 1 ಮಂತ್ ಆಗುತ್ತೆ ಸರ್. 1 ಮಂತ್. 1 ಮಂತ್ ಅಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲ ಫುಲ್ ಕಂಪ್ಲೀಟ್ ಸರ್. ಅಲ್ವಾ? ಹೌದು ಸರ್. ಓಕೆ, ಮತ್ತಿನ್ನೇನು ಅಮ್ಯುನಿಟೀಸ್ ಕೊಡ್ತೀರಾ ಸರ್ ಇಲ್ಲಿ? ಎಂಟ್ರೆನ್ಸ್ ಅಲ್ಲಿ ಆರ್ಚ್ ಏನಾದ್ರು? ಹೌದು ಸರ್. ಎಂಟ್ರೆನ್ಸ್ ಆರ್ಚು ಕೊಡ್ತೀನಿ. ಈಗ ಸ್ಟಾರ್ಟಿಂಗ್ ಎಲ್ಲ ಬೇಡ, ರೋಡ್ ಇದೆಯಲ್ಲ. ಸೊ ಅದಾದ್ಮೇಲೆ ನಾವು ಆರ್ಚು ಮಾಡಬೇಕು ಅಂತಿದ್ದೀರಿ. ಸೊ ಪಾರ್ಕು ಇದೆಲ್ಲ ಬರುತ್ತೆ ಸರ್. ಈ ಗ್ರಿಲ್ ಎಲ್ಲ ಬರುತ್ತೆ. ಮತ್ತೆ ನಾವು CS ಸೈಟ್ಸ್ ಸಪರೇಟ್ ಆಗಿ ಬಿಟ್ಟಿದ್ದೀರಿ. ಓಕೆ, ಅದಾದ್ಮೇಲೆ ನಾವು ಮಾಡ್ಕೊಡ್ಬೇಕು ಅಂತ ಇದೀರಿ ಸರ್. ಫುಲ್ ಚೆನ್ನಾಗಿ ಫ್ಲಾಗ್ ಎಲ್ಲ ಹಾಕಿ ಎಲ್ಲ ಮಾಡ್ಕೊಡ್ತೀರಿ. ಸ್ವಲ್ಪ ಹೆಂಗೆ ಅಂದ್ರೆ ನೋಡಿದ ತಕ್ಷಣ ಒಂದ್ ಸ್ವಲ್ಪ ಲಕ್ಸುರಿ ಫೀಲ್ ಕೊಡಬೇಕು. ಮತ್ತೆ ಅದಕ್ಕೆ ತಕ್ಕಂಗೆ ಕ್ವಾಲಿಟಿ ಇರಬೇಕು ಇಲ್ಲಿರ್ತಕ್ಕಂಥ ಒಂದು ಅಮ್ಯುನಿಟೀಸ್. ಹೌದು ಸರ್. ಯಾವುದೇ ಪೈಪ್ ಹಾಕಿರೋದು ಅಷ್ಟೇ, ವಾಟರ್ ಪೈಪ್ ಮತ್ತೆ ಎಲ್ಲ ಫುಲ್ ಕಂಪ್ಲೀಟ್ ಆಗಿ 40 ಗೇಜ್ದು ಸುಪ್ರೀಂ ಪೈಪ್ ಸರ್ ಹಾಕಿರೋದು. ಮತ್ತೆ ಎಲ್ಲಾನು ಅಷ್ಟೇ ಕ್ವಾಲಿಟಿಗೆ ಮಾಡ್ಕೊಡ್ತಾ ಇದ್ದೀನಿ. ಸಿಮೆಂಟ್ ಅಷ್ಟೇ. ಸೊ MCB ಎಲ್ಲ MCBನೂ ಬರುತ್ತೆ ಸರ್ ಕಂಪಲ್ಸರಿ. ಈಗ ಏನೇ ಅವಘಡ ಆಗಬಾರ್ದಂದ್ರೂ ಕೂಡ ಅಂಡರ್ಗ್ರೌಂಡ್ ಕೇಬಲಿಂಗ್ MCB ಮಸ್ಟ್ ಅಂಡ್ ಶುಡ್. ಹೌದು ಸರ್. ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆ ಇರೋದ್ರಿಂದ ಅದು ಆಬ್ವಿಯಸ್ಲಿ ಆಲ್ರೆಡಿ ಆರೆಂಜ್ ಕಲರ್ ಪೈಪ್ ಹಾಕಿದಿರಲ್ಲ ಸರ್, ಅದೇ ಪೈಪ್ ಅಂಡರ್ ಕೇಬಲ್ ಹೋಗುತ್ತೆ ಸರ್. ಅಂಡರ್ ಕೇಬಲ್ ಹೋಗುತ್ತೆ. ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ. ಸ್ಟ್ರೀಟ್ ಲೈಟ್ ಬರುತ್ತೆ ಸರ್. ಈಗ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ವಿಚಾರಿಸಿದ್ರೆ, ಯಾಕಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಿರ್ತಾರೆ ಎಷ್ಟೋ ಜನ, ಮನೆ ಕಟ್ಟಲ್ಲ. ಹೌದು ಸರ್. ಸೊ ಅಂಥವ್ರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸರ್, ಇಲ್ಲೇ ಪಕ್ಕದಲ್ಲಿ ಅಟ್ಯಾಚ್ ಪ್ರೆಸಿಡೆನ್ಸಿ ಕಾಲೇಜ್ ಇದೆ. 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋದ್ರೆ ರಾಜಗುಂಟೆ ಸಿಗುತ್ತೆ, SVIT ಕಾಲೇಜ್ ಸಿಗುತ್ತೆ. ಈ ಕಡೆಗೆ ಹೋದ್ರೆ, ಈ ಕಡೆ ಪಕ್ಕದ ರೋಡಲ್ಲೇ ಹೋದ್ರೆ RTO ಸಿಗುತ್ತೆ ಸರ್. ತುಂಬಾ ಡೆವಲಪ್ಮೆಂಟ್ ಆಗ್ತಿರೋ ಏರಿಯಾ. ಮತ್ತೆ ಆರ್ಚಿಡ್ ಸ್ಕೂಲು ಸಹ ಇದೆ. ಮತ್ತೆ RT ನಗರ ಸ್ಕೂಲು, ಕಾಲೇಜ್ ಇದೆ, ಸ್ಕೂಲು ಇದೆ. ಮತ್ತೆ ಈ ಕಡೆ ಹೋದ್ರು ಈ ಕಡೆ ಬ್ಯಾತಾಗ್ ಹೋಗ್ಬೋದು, ಈ ಕಡೆ ಮಧುರೆ ಈ ಕಡೆಗೂ ಹೋಗ್ಬೋದು. ತುಂಬಾ ಡೆವಲಪ್ಮೆಂಟ್ ಆಗ್ತಿರೋ ಏರಿಯಾ. ಚೆನ್ನಾಗಿದೆ ಸರ್. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಆಗುತ್ತೆ. ಮನೆ ಕಟ್ಕೊಂಡ್ರು PGಗಳಿಗೂ ಓಡುತ್ತೆ. ಮನೆನ ಕಟ್ಕೊಂಡು ನೆಮ್ಮದಿಯಾಗೂ ಇರ್ಬೋದು ಸರ್. ಸೊ ಯಲಹಂಕ RTO ಹತ್ರ ಆಗುತ್ತಲ್ವಾ ಇದಕ್ಕೆ? ಹೌದು ಸರ್. ಯಲಹಂಕ RTO ಬಂದು 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಸರ್. 1.5 ಕಿಲೋಮೀಟರ್ ಅಷ್ಟೇ ಸರ್. ಸೊ ಇದೇ ರೂಟ್ ಅಲ್ವಾ? ಇಲ್ಲ, ಈ ಕಡೆ ಹೋಗ್ಬೇಕಾ? ಆ ಕಡೆಯಿಂದ ಆ ರೂಟ ಈ ರೂಟ ಸರ್. ಇದು ಸ್ಟ್ರೈಟ್ ಆಗಿ ಅಂದ್ರೆ ದಿಬ್ಬೂರ್ ವಿಲೇಜ್ ಒಳಗಡೆ ಹೋಗ್ಬೇಕು. ದಿಬ್ಬೂರ್ ವಿಲೇಜ್ ಇಂದ ಸ್ಟ್ರೈಟ್ ಹೋಗಿ ಡೆಡ್ ಅಂಡ್ ರೈಟ್ ತಗೊಂಡ್ರೆ ಮತ್ತೆ ಡೆಡ್ ಎಂಡ್ ಹೋಗೋದೇ ನೀವು RTO ಸರ್. ಸೊ ನೀವು ಆಗ್ಲೂ ಕೂಡ ನೋಡಿದ್ರೆ, ಈಗಲೂ ಹೇಳ್ತಾ ಇದ್ದೀನಿ, ಏನು ನಾವು ಮೇನ್ ರೋಡ್ ಸರ್ಕಲಿಂದ ಒಳಗೆ ಬಂದರೆ ದಿಬ್ಬೂರ್ ವಿಲೇಜ್ ಒಳಗಡೆ ಅಲ್ಲೆಲ್ಲ ಮನೆಗಳು ನೋಡ್ತಾ ಇರ್ಬೋದು. ಲೆಫ್ಟಿಗೆ ರೈಟಿಗೆ ಎಂತೆಂಥ ಮನೆಗಳಿದಾವಂತೆ ಅಂತ ಹೇಳ್ಬಿಟ್ಟು ಈ ವಿಲೇಜ್ಗೆ ಅಟ್ಯಾಚ್ ಇರ್ತಕ್ಕಂಥ ಪ್ರಾಪರ್ಟಿ ಇದು. 5500 ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ. BMRDA ಇಂಡಿವಿಜುವಲ್ ಏಕತಾ ಇರ್ತಕ್ಕಂಥ ಪ್ರಾಪರ್ಟಿ. ಎಲ್ಲ ಅಮ್ಯುನಿಟೀಸ್ ಕೂಡ ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಯಾರೆಲ್ಲ ಬಂದು ಬುಕ್ ಮಾಡ್ಕೋತಿರೋ ಜಸ್ಟ್ 5000 ರೂಪಾಯಿ ಕೊಟ್ಟು ಬುಕ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಲೀಗಲ್ ಡಾಕ್ಯುಮೆಂಟ್ ಕೊಡ್ತಾರೆ. 10 ರಿಂದ 15 ದಿನ ಟೈಮ್ ಕೊಡ್ತಾರೆ ಸ್ನೇಹಿತರೆ.
ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ರಾಜನಕುಂಟೆ ಸುತ್ತಮುತ್ತ, ಯಲಹಂಕ ಸುತ್ತಮುತ್ತ, ಮತ್ತೆ ಹೇಸರಗಡ್ಡಕ್ಕೂ ನಿಯರ್ ಇದು ಮುದ್ಕೂರು ಅವೆಲ್ಲ ಬರುತ್ತೆ. ಇದು ಹೌದು ಸರ್. ಮುದ್ಕೂರು ಎಲ್ಲ ವಿಲೇಜ್ ಅಟ್ಯಾಚ್ ಹೌದು ಸರ್, ನಿಯರ್ ಎಲ್ಲ ಸರ್ ಬರೋದಿಲ್ಲ. ಹೌದು ಸರ್. ಸೊ ಇಷ್ಟೆಲ್ಲ ಏರಿಯಾಗಳು ಹತ್ರ ಬರುತ್ತೆ. ಮೇನ್ ಆಗಿ ರಾಜನಕುಂಟೆಗೆ ಮೇಜರ್ ಆಗಿ ಹತ್ರ ಇರ್ತಕ್ಕಂಥ ಲೊಕೇಶನ್ ಇದು. ಸೊ ಯಾರಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಥವಾ ಮನೆ ಕಟ್ತೀನಿ ಅನ್ನೋರು ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಶ್ರೀಧರ್ ಸರ್ ಇರ್ತಾರೆ, ಇವ್ರ ಟೀಮ್ ಇರ್ತಾರೆ. ಸೊ ಲೇಔಟಲ್ಲೇ ಇರ್ತೀರಾ ಹೇಗೆ? ಯಾರು ಬಂದ್ರು ಕೂಡ ಲೇಔಟಲ್ಲೇ ಸಿಗ್ತೀರಾ? ಇಲ್ಲೇ ಸಿಗ್ತೀವಿ. ಇದ್ರ ಬಗ್ಗೆ ಕಂಪ್ಲೀಟ್ ಲೀಗಲ್ ಡಾಕ್ಯುಮೆಂಟ್ ಎಲ್ಲ ಇಲ್ಲೇ ಕೊಡ್ತೀರಾ? ಎಲ್ಲ ಇಲ್ಲೇ ಕೊಡ್ತೀರಿ ಸರ್. ಓಕೆ, ಮತ್ತೆ ಬೇರೆ ಏನಾದರೂ ಹೇಳೋದಿದೆಯಾ ಲೇಔಟ್ ಬಗ್ಗೆ? ಅದೇ ಸರ್, ತುಂಬಾ ಇನ್ವೆಸ್ಟ್ಮೆಂಟ್ ಆಗಿ ಚೆನ್ನಾಗಿ ಲಕ್ಸುರಿ ಆಗಿ ಕಸ್ಟಮರ್ಸ್ಗೆ ಕೊಡಬೇಕು ಅಂತಾನೆ ಮಾಡ್ತಾ ಇದ್ದೀರಿ. ಒಳ್ಳೆ ಕ್ವಾಲಿಟಿ ಆಗಿ ನಾವು ರೆವಿನ್ಯೂ ನಿಲ್ಸಿರೋ ಕಾರಣಕ್ಕೂ ನಮಗೆ ರೆವಿನ್ಯೂ ತರದೆಲ್ಲ ಏನು ಮಾಡಬಾರ್ದು ಅಂತೇಳಿ ಕಸ್ಟಮರ್ ಕನ್ವಿನ್ಸ್ ಆಗಲಿ, ಅವ್ರಿಗೆ ಸ್ಯಾಟಿಸ್ಫೈ ಆಗಲಿ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿ ಕೊಡ್ತಾ ಇದ್ದೀರಿ ಸರ್ ಅವರಿಗೆ. ಮಾಮೂಲಿ ನಿಮ್ಗೆ ನೋಡ್ದಂಗೆ ಪೈಪ್ಗಳು ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೆ ಇದು ಸಿಮೆಂಟ್ ಇರ್ಬೋದು, ಮೋರಿಗಳು ಇರ್ಬೋದು, ಮತ್ತೆ ನಾವು ಇದು ಸ್ಲ್ಯಾಬ್ ಬರುತ್ತೆ ಸರ್, ಒಳ್ಳೆ ಕ್ವಾಲಿಟಿ ಆಗಿ ಸ್ಲ್ಯಾಬ್ ಬರುತ್ತೆ. ಸ್ಲ್ಯಾಬ್ ಜೊತೆಲಿ ಕರ್ಬ್ ಸ್ಟೋನ್ ಬರುತ್ತೆ, ಕರ್ಬ್ ಸ್ಟೋನ್ ಜೊತೆಲಿ ಫುಟ್ಪಾತ್ ಬರುತ್ತೆ, ಮತ್ತೆ ಆ ಕಡೆ ಪಾರ್ಕು ಬರುತ್ತೆ, ಅದ್ರೊಳಗಡೆ ಗಿಡಗಳು ನೆಡ್ತೀರಿ. ಆಮೇಲೆ ಟ್ರಾನ್ಸ್ಫಾರ್ಮರ್ ಬರುತ್ತೆ, 250 ಕಿಲೋವ್ಯಾಟ್ ಟ್ರಾನ್ಸ್ಫಾರ್ಮರ್ ಬರುತ್ತೆ. ಎಲ್ಲ ಅಮ್ಯೂನಿಟೀಸ್ ಕೊಡ್ತಾ ಹೌದು ಸರ್. ಹೌದು ಸರ್. ಓಕೆ, ನೋಡಿ ಇಷ್ಟೆಲ್ಲ ಮಾಹಿತಿನ ಶ್ರೀಧರ್ ಸರ್ ತಿಳಿಸ್ಕೊಟ್ರು. ಮತ್ತೆ ಸರ್ ಇದು ಲ್ಯಾಂಡ್ಗೆ ಸಿಗ್ನೇಚರ್ ನೀವೇನ ಬರೋದು? ಹೌದು ಸರ್, ನಾನೇ ಬರೋದು. ಕಂಪಲ್ಸರಿ ಇಲ್ಲಿ ಯಾರಾದ್ರೂ ಬ್ರೋಕರ್ ಮಧ್ಯವರ್ತಿಗಳು ಏನಾದ್ರು ಅವ್ರಿಗೆ ಯಾರು ಬರಲ್ಲ ಸರ್, ನಾನೇ ಬರೋದು. ನೀವೇ ಡೈರೆಕ್ಟ್? ನಾನೇ ಡೈರೆಕ್ಟ್ ಆಗಿ ಬರೋದು. ಸೊ ನೋಡಿ ಎಲ್ಲ ಮಾಹಿತಿನ ಕೊಟ್ಟರು. ಮತ್ತು ಜೊತೆಗೆ ನೀವು ಯಾವುದೋ ಮೀಡಿಯೇಟ್ರು ಬ್ರೋಕರ್ ಹತ್ರ ತೊಗೊತಿಲ್ಲ, ಡೈರೆಕ್ಟಾಗಿ ಇವ್ರ ಹತ್ರನೇ ತೊಗೊತಾ ಇರೋದು ಈ ಲ್ಯಾಂಡಲ್ಲಿ ನೀವು ಸೈಟನ್ನು. ಸೊ ಲೀಗಲ್ ಡಾಕ್ಯುಮೆಂಟು ಇವ್ರದ್ದು ಪ್ರತಿಯೊಂದು ಕೂಡ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೋಬೋದು. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾವುದೇ ಸೈಟ್ ತೊಗೊಳ್ಳಿ, ಲೇಔಟ್ ತೊಗೊಳ್ಳಿ, ಅದ್ರದ್ದಾಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಸೈಟ್ನ ಅಥವಾ ಲೇಔಟ್ ಯಾವ್ದ್ರ ಬಗ್ಗೆ ಏನಾಯಿತು ಒಂದು ಜವಾಬ್ದಾರಿಯುತವಾಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ. ನೋಡಿ 5,500 ರೂಪಾಯಿ ಫೈನಲ್ ಅಲ್ಲ, ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಪ್ರೀ ಲಾಂಚ್ ಅಡ್ವಾನ್ಸ್ ಬುಕ್ಕಿಂಗ್ ಇರೋದ್ರಿಂದ ನೀವೆಲ್ಲ ಡೆವಲಪ್ಮೆಂಟ್ ಕಂಪ್ಲೀಟ್ ಆಯಿತು ಅಂದರೆ ಈ ಪ್ರೈಸಿಗೆ ಸಿಗಲ್ಲ, ಇನ್ನೂ ಪ್ರೈಸ್ ಜಾಸ್ತಿ ಹೇಳ್ತಾರೆ. ಬಿಕಾಸ್ ಎಲ್ಲ ಡೆವಲಪ್ಡ್ ಇರ್ತಕ್ಕಂಥ ಏರಿಯಾದಲ್ಲಿ ನೀವು ಸೈಟ್ ತೊಗೊತಾ ಇರೋದು. ಸೊ ಒಂದು ಕ್ಷಣ ಎಲ್ಲ ಕಡೆನೂ ವಿಚಾರಿಸಿ ಬಂದು ತೊಗೊಳ್ಳಿ, ನಿಮಗೆ ವರ್ತ್ ಅನ್ಸಿದ್ರೆ ತೊಗೊಳ್ಳಿ. ಸೊ ಒಂದು ಪ್ರೈಮ್ ಲೊಕೇಶನ್ನು, ಒಂದು ಲೀಗಲ್ ಡಾಕ್ಯುಮೆಂಟು, ಒಂದು ಲೀಗಲ್ ಟ್ರಸ್ಟ್ ಪರ್ಸನ್ ಹತ್ರನೇ ನೀವು ವ್ಯವಹಾರ ಮಾಡ್ತಾ ಇರೋದು ಅಂತ ನನ್ನ ಕಡೆಯಿಂದ ಒಂದು ಸಜೆಸ್ಟ್ ಅಷ್ಟೇ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್, ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಬರ್ತಾರೆ, ನೆಗೋಷಿಯಬಲ್ ಮಾಡಿಕೊಡಿ. ಅವ್ರೇನು ರಿಕ್ವೈರ್ಮೆಂಟ್ ಇರುತ್ತೋ ಅದೊಂದು ಪ್ರತಿಯೊಂದು ಡಾಕ್ಯುಮೆಂಟ್ ಆಗಿರ್ಬೋದು ಅದೆಲ್ಲ ಒದಗಿಸ್ಕೊಡಿ ಅಂತ ಸರ್. ಖಂಡಿತವಾಗೂ ಮಾಡ್ಕೊಡ್ತೀನಿ ಸರ್. MEP ಕನ್ನಡ ಚಾನೆಲ್ಗೋಸ್ಕರ ನೀವು ಬಂದಿರೋದಕ್ಕೆ ಫ್ರೀ ಲಾಂಚ್ ನಾವು ಮಾಡ್ಕೊಡ್ತೀರಿ, ನೆಗೋಷಿಯಬಲ್ ಮಾಡ್ಕೊಡ್ತೀರಿ ಸರ್. ಯಾವುದೇ ಕಾರಣಕ್ಕೂ ಅದರಲ್ಲಿ ಏನು ಮಾತಿಲ್ಲ ಸರ್, ಖಂಡಿತವಾಗೂ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.